ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲಿ ದಿ ರೈಸ್ ಆಫ್ ಅಶೋಕ, ಈ ಅಶೋಕ ಅನ್ನುವಂತಹ ಹೆಸರು ಮತ್ತು ಅಶೋಕ ಹಿನ್ನೆಲೆ ಕತೆ ಎಲ್ಲದರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಮಾತಾಡ್ತಾ ಇದ್ದಾರೆ. ಬಹುನಿರೀಕ್ಷಿತ ಚಿತ್ರ ಇದೇ ಫೆಬ್ರವರಿ 27ನೇ ತಾರೀಕು ಬಹುಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ನಮಗೆಲ್ಲ ಈ ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ಉಳ್ಳವರು ಶೋಷಿತರನ್ನ ಇನ್ನಷ್ಟು ಶೋಷಣೆ ಮಾಡುವ ಅನೇಕ ಕಥೆಗಳನ್ನು ನೋಡಿದ್ದೀವಿ ನಾವು. ಸೇಮ್ ವೈಬ್ ಈ ಕಥೆಯಲ್ಲಿ ಕೂಡ ಹೇಳೋದಕ್ಕೆ ಹೊರಟಿದೆಯಾ ಸಿನಿಮಾ ಟೀಮ್, ಅಥವಾ ಕ್ರಾಂತಿಕಾರಕ ಹೆಜ್ಜೆ ಸಾಧ್ಯ ಇದೆ ಅನ್ನುವಂತಹ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದೆಯಾ? ಏನು ಕತೆ ಬೇಸಿಸು? ಆಮೇಲೆ ಸ್ಪೆಷಲಿ ಇದರಲ್ಲಿರುವಂತಹ ಸ್ಟಾರ್ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು. ಇವತ್ತು ನಮ್ಮ ಜೊತೆಗೆ ಸಿನಿಮಾ ಟೀಮ್ನವರಿದ್ದಾರೆ, ಅದರಲ್ಲೂ ವಿಭಿನ್ನ ಶೈಲಿಯ ಆ್ಯಕ್ಟಿಂಗು. ಈ ಹಿಂದೆ ಎಲ್ಲ ನಾವು ಕಾಮಿಡಿ ಜಾನರ್ನ ಆ್ಯಕ್ಟಿಂಗ್ ಮೂಲಕ ಇವ್ರನ್ನ ನೋಡ್ತಾ ಇದ್ವಿ, ತುಂಬ ಸೀರಿಯಸ್ ಪಾತ್ರಗಳನ್ನು ಮಾಡಿದ್ದಾರೆ. ಬಟ್ ಇದರಲ್ಲಿ ಒಬ್ಬ ಬಂಡಾಯ ಹೇಳುವಂತಹ ವ್ಯಕ್ತಿ ಏನು ಮಾಡಬಹುದು ಅನ್ನೋದನ್ನ ತೋರಿಸುವಂತಹ ಝಲಕ್ ಮೂಲಕ ನಮ್ಮ ಜೊತೆಗಿದ್ದಾರೆ. ಸೊ ನಾನು ಮಾತಾಡ್ತಾ ಇರೋದು ನೀನಾಸಂ ಸತೀಶ್ ಬಗ್ಗೆ. ಅವರು ಕಾರ್ಯಕ್ರಮದಲ್ಲಿದ್ದಾರೆ, ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ಮೂಗುತಿ ಸುಂದರಿ ಈಗಾಗಲೇ ಟ್ರೇಲರ್ನಲ್ಲಿ ಮಿಂಚಿದ್ದಾರೆ. ಆಮೇಲೆ ಕೆಲ ವಿಡಿಯೋ ಝಲಕ್ಗಳಲ್ಲಿ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಸಪ್ತಮಿ ಗೌಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸಪ್ತಮಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ರೈಸ್ ಆಫ್ ಅಶೋಕ, ಅಶೋಕ ಅನ್ನೋ ಟೈಟಲ್ ಯಾಕೆ? ಬೇರೆ ಯಾವುದೇ ಹೆಸರನ್ನು ಬೇಕಾದ್ರೂ ತಗೊಳ್ಬೋದಾಗಿತ್ತು, ಬಟ್ ಅಶೋಕ ಅನ್ನೋ ಹೆಸರಲ್ಲಿ ಫೋರ್ಸ್ ಇದೆ. ಫೋರ್ಸ್ ಜೊತೆಗೆ ಇನ್ನೇನು ಪ್ರೇರೇಪಣೆ ಕೊಡ್ತು ನಿಮಗೆ ಅಂತ? ಅಶೋಕ ಅನ್ನೋದು ಆ್ಯಕ್ಚುಲಿ ಕಾಕತಾಳೀಯವಾಗಿ ಅವ್ರು ಇಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ರು ಮತ್ತು ನಮ್ಮ ಕತೆಗಾರರು ಸೇರಿಕೊಂಡು ಇಟ್ಟಿರುವಂಥ ಹೆಸರು ಅಶೋಕ ಅನ್ನೋದು. ಫಸ್ಟ್ ಅಶೋಕ ಬ್ಲೇಡ್ ಅಂತ ಇಟ್ಟಿದ್ರು, ಆಮೇಲೆ ದ ರೈಸ್ ಆಫ್ ಅಶೋಕ ಅಂತ ಮಾಡಿದ್ವಿ. ದ ರೈಸ್ ಆಫ್ ಅಶೋಕ ಆ್ಯಪ್ಟ್ ಆಗಿದೆ ಅಂದರೆ ಕತೆಗೆ, ಮತ್ತು ಆಮೇಲೆ ಅಶೋಕನ ಜರ್ನಿ ಇದೆಯಲ್ಲ, ಆ ಜರ್ನಿ ತಗೊಂಡೋಗೋ ರೀತಿಗೆ ದ ರೈಸ್ ಆಫ್ ಅಶೋಕ ಅಂತ ಅನ್ನೋದು ತುಂಬ ಚೆನ್ನಾಗಿ ಆಪ್ಟ್ ಆಗಿದೆ. ಅಂದರೆ ಸಿನಿಮಾ ನಿಮ್ಗೆ ಹಿಂಗೆ ಹೋಗುತ್ತೆ, ಹಿಂಗೆ ಅವನು ಕ್ಯಾರೆಕ್ಟರ್ಗ್ರಾಫು ಹಿಂಗೆ ಹೋಗುತ್ತೆ. ಹಾಗಾಗಿ ದ ರೈಸ್ ಆಫ್ ಅಶೋಕ ಅನ್ನೋದು ತುಂಬ ಆ್ಯಪ್ಟ್ ಆಗಿದೆ ಅಂತ. ಅದು ಒಂಥರ ಆಕಸ್ಮಿಕವಾಗಿ ಬಂತು, ಅಥವಾ ಅದು ಹೆಂಗೆ ಯೋಚನೆ ಮಾಡಿದ್ರು ಅವರು. ಯಾಕೆಂದ್ರೆ ಅಶೋಕ ಅಂದ್ರೆ ನಿಮ್ಗೆ ಇತಿಹಾಸ ತೆಗೆದ್ರೆ ಅಶೋಕ ಚಕ್ರವರ್ತಿ ಬರ್ತಾನೆ, ಸಾಮ್ರಾಟರಲ್ಲಿ ಸಾಮ್ರಾಟ. ಇದರಲ್ಲೂ ಒಂಥರ ನಾವು ಒಂದು ಕೆಳಗಡೆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದೀವಿ, ಅಂದ್ರೆ ಎಲ್ಲ ಯುದ್ಧಗಳು ಯುದ್ಧ ಭೂಮಿಯಲ್ಲೇ ನಡೆಯೋದಿಲ್ಲ ಅಂತ. ಅಂದ್ರೆ ಅಲ್ಲೂ ಯುದ್ಧ ಇತ್ತು, ಇಲ್ಲೂ ಯುದ್ಧ ಇತ್ತು, ಅಲ್ಲೂ ಒಂದು ಇತಿಹಾಸನೇ, ಇಲ್ಲಿ ಒಂದು ಇಷ್ಟನ್ನೇ ಇಟ್ಕೊಂಡು ಮಾಡಿದೀವಿ. ಅಂದ್ರೆ ಇದು ಕೂಡ ರಿಯಲ್ ಇನ್ಸಿಡೆಂಟ್ಗಳು ಇಟ್ಕೊಂಡು ಮಾಡಿರುವಂತ ಒಂದು ಸ್ಟೋರಿ ಸಿನಿಮಾ. ಅದು ಹಿಸ್ಟ್ರಿನೇ ನಿಮಗೆ ಅಶೋಕೊಂದು. ಹಾಗಾಗಿ ಎಲ್ಲ ಸಾಮ್ಯತೆ ಇದೆ, ಅದು ಕಾಕತಾಳಿ ಅಷ್ಟೇ. ಇದನ್ನೇನು ಬೇಕಂತ ನಾವು ಮಾಡಿದಲ್ಲ, ಅದೊಂದು ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಿಮ್ಗೆ ಒಂದು ಕ್ರಿಯೇಟ್ ಆಗುತ್ತೆ. ಅದನ್ನೇ ಯಾವುದೇ ಸ್ಕ್ರಿಪ್ಟ್ಗೂ ಒಂದು ಅದೇ ಕೂಡ್ಕೊಂಡ್ಬರುತ್ತೆ ಆ ಹೆಸರುಗಳು. ಹಂಗೆ ಇದು ಕೂಡ್ಕೊಂಡಿದೆ ಅಷ್ಟೇ. ನಿಮ್ಗೆ ಯಾಕೆ ಈ ಸಿನಿಮಾ ಮಾಡಬೇಕು ಅಂತ ಅನಿಸ್ತು? ಬಿಕಾಸ್ ಇದ್ರಲ್ಲಿ ನೋಡಿದಾಗ ಹಳ್ಳಿ ಹುಡುಗಿ ಪಾತ್ರ ಇಲ್ಲೂ ಕೂಡ ಹಿಂದೆ ಎಲ್ಲ ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಸಾಮಾನ್ಯವಾಗಿ ಈಗಿನ ಟ್ರೆಂಡ್ ಏನಂದರೆ ಹುಡುಗಿರು ಅಥವಾ ಹೀರೋಯಿನ್ಸು ಒಂದು ಸಿನಿಮಾದಲ್ಲಿ ಚೂಸ್ ಮಾಡ್ಕೊಂಡಂತ ಇನ್ನೊಂದು ಸಿನಿಮಾದಲ್ಲಿ ಚೂಸ್ ಮಾಡ್ಕೊಳ್ಳಲ್ಲ, ಪಾತ್ರ ಡಿಫ್ರೆಂಟ್ ಬಯಸ್ತಾರೆ. ಬಟ್ ನೀವು ಯಾಕೆ ಹಿಂಗೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಲುಕ್ ಸೇಮ್ ಇರ್ಬೋದು, ಬಟ್ ಪಾತ್ರ ಬೇರೆ ಥರ ಇತ್ತು. ಅಂದರೆ ಕ್ಯಾರೆಕ್ಟರ್ ಗ್ರಾಫ್ ಆಗಿರ್ಬೋದು, ಅಥವಾ ಈ ಸ್ಟೋರಿ ಏನು ಕತೆ ಹೇಳೋಕೆ ಹೊರಟಿದೆ ಅದಾಗಿರ್ಬೋದು, ಅವ್ರ ಜನದ ಮಧ್ಯ ಹೇಗೆ ಎಲ್ಲರೂ ಪ್ರತಿಯೊಬ್ಬರು ಊರಲ್ಲಿ ಹೇಗೆ ನಿಂತ್ಕೋತಾರೆ ಒಟ್ಟಿಗೆ ಅನ್ನೋದಿರ್ಬೋದು. ಆ ಸ್ಟೋರಿ ಲೈನೇ ಬೇರೆ ಥರ ಇದೆ. ಆ್ಯಂಡ್ ನಾನು ಹಳ್ಳಿ ಹುಡುಗಿ ಪಾತ್ರ ಮಾಡಿರ್ಬೋದು, ಬಟ್ ನನಗನ್ಸುತ್ತೆ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಅಂತ. ನನಗನ್ಸೋದೇನಂದ್ರೆ, ನಾನು ತುಂಬಾ ಹಳ್ಳಿ ಪಾತ್ರಗಳು ಮಾಡಿದ್ದೀನಿ. ಕ್ವಾಟ್ಲೆ ಸತೀಶ್ ತಗೊಳ್ಳಿ, ಲವಿನ್ ಮಂಡ್ಯ ತಗೊಳ್ಳಿ, ಅಥವಾ ಡ್ರಾಮಾ ತಗೊಳ್ಳಿ, ಅಥವಾ ಲೂಸಿಯಾ ತಗೊಳ್ಳಿ, ಅಥವಾ ಅಯೋಗ್ಯ ತಗೊಳ್ಳಿ, ಎಲ್ಲ ಹಳ್ಳಿ ಪಾತ್ರಗಳೇ ಇಟ್ಟಾಗಿರೋದು. ಆಮೇಲೆ ಇನ್ನೊಂದಂದ್ರೆ, ಹಳ್ಳಿ ಪಾತ್ರ ಅಂದ ತಕ್ಷಣ, ಒಂದು ಹುಡುಗಿ ಅಂದ ತಕ್ಷಣ ಹಳ್ಳಿನಲ್ಲಿ 100 ಜನ ಹುಡುಗಿರಿರ್ತಾರೆ. ಸಣ್ಣ ಸಣ್ಣ ಬದಲಾವಣೆಗಳಿರುತ್ತೆ ಆ ಪಾತ್ರಗಳಲ್ಲಿ. ಅಂದ್ರೆ ಬಟ್ಟೆ ನಾವೆಲ್ಲ ಹಾಕೋದು ಒಂದೇ. ಈಗ ಸಿಟಿಯವರು ಅಂದ ತಕ್ಷಣ, ಸಿಟಿ ಪಾತ್ರ ಮಾಡಿದ ತಕ್ಷಣ ಇವ್ರು ಹಾಕಿರೋದೇ ಒಂದು 100 ಜನ ಹಾಕಿರ್ತಾರೆ. ಅದೇ ತರ ಹಳ್ಳಿಯವರು ಅಂದ ತಕ್ಷಣ ಲಂಗದಾವಣಿ ಕಾಮನ್ ಆಗಿ ಬರುತ್ತೆ. ಆ 70s ಬಂದ ತಕ್ಷಣ ಕಾಮನ್ ಆಗಿ ಬರುತ್ತೆ. ಅದು ಪಾತ್ರಗಳು ಅವ್ರಿಗೆ ಬಂದಿರೋದು ಆ ಥರದ್ದು, ನನಗೂ ಬಂದಿರೋದು ಆ ಥರದ್ದು. ಅದರಲ್ಲಿ ಸಣ್ಣ ಸಣ್ಣ ಎಳೆಗಳು ಚೇಂಜಸ್ ಇರುತ್ತೆ. ಈ ಕ್ವಾಟ್ಲೆ ಸತೀಶದಲ್ಲಿ ನಿಮಗೆ ತಲೆಗೆ ಮೆಮೊರಿಗೆ ಏಟ್ ಬಿದ್ದಿರುವಂತ ಸತೀಶನೇ ಬೇರೆ ಆಗ್ತಾನೆ, ಡ್ರಾಮಾದಲ್ಲಿರುವಂತ ಲವಲವಿಕೆ ಸತೀಶನೇ ಬೇರೆ ಆಗ್ತಾನೆ, ಅಯೋಗ್ಯದಲ್ಲಿರುವಂತ ಮಾಸ್ ಕ್ಯಾರೆಕ್ಟರ್ ಬದಲಾಗುತ್ತೆ. ಹಂಗೆ ಸಪ್ತಮಿ ಅವ್ರ ಪಾತ್ರಗಳಲ್ಲಿ ನಾನು ನೋಡಿದಾಗ, ನಾನು ಎಲ್ಲಾ ಪಾತ್ರಗಳು ನೋಡಿದ್ದೀನಿ ಅವ್ರದ್ದು. ಕಾಂತಾರ ಆಗ್ಬೋದು, ಕಾಂತಾರದಲ್ಲಿರುವಂತ ಒಂದು PC ಕ್ಯಾರೆಕ್ಟರ್ ಅವರು. ಓಕೆ, ಕಾಂತಾರದ ಶೇಡೇ ಬೇರೆ. ಆಮೇಲೆ ನಿಮ್ಗೆ ಈ ನೆಕ್ಸ್ಟ್ ಅವ್ರು ಮಾಡ್ತಿರೋ ಇದು ನಮ್ಮ ಅಶೋಕ ಶೇಡೇ ಬೇರೆ. ಪ್ರತಿಯೊಂದು ಪಾತ್ರಗಳಲ್ಲೂ ಶೇಡ್ಗಳು ಬೇರೆ ಇದೆ. ಹಂಗಾಗಿ ಎಲ್ಲವೂ ಒಂದೇ ಅಂತ ಹೇಳಕ್ ಬರಲ್ಲ ಅಂತ ನನಗನ್ನಿಸ್ತದೆ. ಕರೆಕ್ಟ್. ಚೆನ್ನಾಗಿ ವಕಾಲಿಕೆ ಮಾಡಿದ್ರು, ನಿಮ್ದು ವಕಾಲತ್ ಚೆನ್ನಾಗಿತ್ತು. ಇಲ್ಲ, ಅವ್ರು ಪ್ರತಿ ಸಲ ಎಲ್ಲ ಕಡೆನೂ ಆ ಕ್ವಶನ್ ಬರ್ತಾ ಇರುತ್ತೆ. ಆಕ್ಚುಲಿ ಅದು ಹಂಗಲ್ಲ. ಅದು ಪಾತ್ರಗಳು ಅಂದ್ರೆ ಪಾತ್ರ ಎಷ್ಟು ಚೆನ್ನಾಗಿದೆ, ಪಾತ್ರ ನಿಜವಾಗ್ಲೂ ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ, ಅದಕ್ಕೆ ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ, ದಟ್ಸ್ ಮುಖ್ಯ ಆಗುತ್ತೆ. ಆಮೇಲೆ
ಒಂದೇ ಥರ ಒಂದೇ ಈಗ ಹಳ್ಳಿ ಅಂತಂದ್ರೆ ನಾವು ಹೇಳೋದಕ್ಕೆ ಮಂಡ್ಯದಲ್ಲೇ ನಾನು ಸಾವಿರಾರು ಕಥೆಗಳಿದೆ ಹೇಳೋದಕ್ಕೆ. ಬೀದಿ ಬೀದಿ ಒಂದೊಂದು ಕಥೆ ಇದೆ, ಆ ಎಲ್ಲ ಕಥೆಗಳನ್ನ ಹೇಳ್ಬೇಕು ನಾವು. ನಾವು ಅದರಲ್ಲಿ ಸ್ಟ್ರಾಂಗ್ ಇದೀವಿ, ಆ ಕಥೆಗಳನ್ನ ಹೇಳ್ಬೇಕು ನಾವು. ಹಂಗಾಗಿ ಸಪ್ತಮಿ ಅವರು ಅದರಲ್ಲಿ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಫಿಟ್ ಆಗಿ ಕೂತ್ಕೋತಾರೆ, ಆ ಕ್ಯಾರೆಕ್ಟರ್ ಚೆನ್ನಾಗಿ ಕೂತ್ಕೋತಾರೆ. ಒಳ್ಳೆ ಲಾಯರ್ ನೀವು 100%. ಅಂಡ್ ಅಫ್ಕೋರ್ಸ್ ನಾನು ಇನ್ನೂ ಒಂದಿದೆ ಏನಂದ್ರೆ, ಮಾಡಿಸೋರು ಇನ್ನೂ ಅವ್ರನ್ನ ಬೇರೆ ತರ ಮಾಡಿಸ್ಬೋದು. ಅಂದ್ರೆ ಇನ್ನೂ ಓಪನ್ ಮಾಡ್ಬೇಕು ವೇನ ಆಕ್ಟರ್ಗಳಿಗೆ. ಏನಾದ್ರು ನಾನು ಹೇಳೋದು ಅದು ಆಕ್ಟರ್ಗಳ ಕೈಲಿರಲ್ಲ, ನೀವು ಥಿಂಕ್ ಮಾಡೋದ್ರ ಮೇಲೆ ಇರುತ್ತೆ. ಈಗ ಚೆಂಬಲ್ ಸ್ಕ್ರಿಪ್ಟ್ ತಗೊಂಡ್ಬಂದ್ರು ನನಗೆ, ನಾನು ಮಾಡಿದೆ ವೆರಿ ಸೀರಿಯಸ್ ಕ್ಯಾರೆಕ್ಟರ್. ಲೂಸಿಯಾದ ಲೇಟ್ ಶೇಡ್ ಮಾಡಿದ್ದೀನಿ. ಈಗ ಇಲ್ಲಿ ಕೂತಿರೋ ಸಪ್ತಮಿ ಅವ್ರ ಡ್ರೆಸ್ ಮತ್ತೆ ಸ್ಟೈಲ್ ನೋಡಿದ್ರೆ ನೀವು ಆ ಸ್ಟೈಲ್ಗೆ ಒಂದು ಪಾತ್ರ ಬರಿಬೋದು. ಈಗ ಈ ಲ್ಯಾಂಗ್ವೇಜ್ ಆಗ್ಬೋದು ಅವ್ರಿಗೆ, ಅಥವಾ ಈ ಅರ್ಬನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅವರು ಸ್ಟೈಲಿಶ್ ಆಗಿ ಗ್ಲಾಸ್ ಹಾಕೊಂಡ್ಬಂದ್ರೆ ಪ್ರಿಯಾಂಕಾ ಚೋಪ್ರಾಗಿಂತನೂ ಚೆನ್ನಾಗಿ ಕಾಣಿಸ್ತಾರೆ. ಅದನ್ನ ಹಿಡಿಬೇಕು ಅಂತ ನಾನು ಹೇಳೋದು. ಬಹುಶಃ ನೆಕ್ಸ್ಟ್ ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನಾನು ಮೇ ಬಿ ಅದೇ ತರ ಟ್ರೈ ಮಾಡ್ತೀನಿ. ನೈಸ್ ಅಂದ್ರೆ ನೆಕ್ಸ್ಟ್ ಪಾತ್ರ ಮಾಡ್ತೀರಾ ಅವ್ರ ಜೊತೆಗೆ, ಒಂದು ಸ್ಕ್ರೀನ್ ಶೇರ್ ಮಾಡ್ತೀರಾ ಅನ್ನೋದ್ರ ಒಂದು ಸುಳಿವು. ಅವ್ರು ಮಾಡಕ್ ರೆಡಿ ಇದ್ರೆ ಓಕೆ. ನೀವು ಮಂಡ್ಯ ಅಂದ ತಕ್ಷಣ ಆಕ್ಸೆಂಟ್ ಬಗ್ಗೆ ಕೂಡ ನಾವು ಮಾತಾಡಬೇಕು. ಮಂಡ್ಯದ ಆಕ್ಸೆಂಟು ಸತೀಶ್ ಅವ್ರಿಗಿಂತ ಬೆಟರ್ ಯಾರು ಕೂಡ ಹೇಳಕ್ ಸಾಧ್ಯಲ್ಲ. ಬಟ್ ಈ ಸಿನಿಮಾದಲ್ಲಿ ನಾನು ಟ್ರೇಲರ್ ಕೇಳಿಸ್ಕೊಳ್ತಾ ಇದ್ದಾಗ ಆಕ್ಸೆಂಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಏನಾದ್ರು ಕಷ್ಟ ಆಯ್ತಾ ಅಥವಾ ಇಲ್ಲ ತುಂಬಾ ಈಸಿ ನಮ್ಮ ಸೊಗಡಿನ ಭಾಷೆ ಏನ್ ಕಷ್ಟ ಬಂತು ಅಂತ? ಇಲ್ಲ, ಏನ್ ಕಷ್ಟ ಇರಲ್ಲ. ನಾನು ನ್ಯೂಟ್ರಲ್ ಆಗಿ ಬರ್ದಿದ್ದು, ನ್ಯೂಟ್ರಲ್ ಆಗಿ ಇದ್ದಿದ್ದರಿಂದ ಲ್ಯಾಂಗ್ವೇಜ್ ನನಗೆ ಅಂತ ಕಷ್ಟ ಆಗಲಿಲ್ಲ. ಆ ಥರದ್ದು ಭಾಷೆ ಆಕ್ಟಿಂಗ್ ಆ ಥರದ್ದೇನು ಕಷ್ಟ ಆಗಲಿಲ್ಲ ನನಗೆ. ಅಂದ್ರೆ ಹೋಗ್ತಾ ಹೋಗ್ತಾ ಆಕ್ಷನ್ ಸೀಕ್ವೆನ್ಸ್ಗಳು ನಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಗೆಟಪ್ ಮತ್ತೆ ಅದನ್ನ ತರದೇ ನಮ್ಗೆ ತುಂಬಾ ಕಷ್ಟ ಇತ್ತು. ಅಂದ್ರೆ ಆಮೇಲೆ ಈ ಕ್ಯಾರೆಕ್ಟರ್ ಗ್ರಾಫೇ ಬೇರೆ ತರ ಇದೆ, ಅದನ್ನ ಕ್ಯಾರಿ ಮಾಡ್ಬೇಕಾಗಿತ್ತು. ಎಲ್ಲೂ ಫಾಲ್ಸ್ ಅನ್ಸ್ಬಾರ್ದು, ಅದು ತುಂಬಾ ಟಫ್ ಇದ್ದಿದ್ದು ನಮಗೆ. ಆ ಕ್ಯಾರೆಕ್ಟರೇಷನ್ ಎಲ್ರಿಗೂ ಟಫ್ ಇತ್ತು. ಸಪ್ತಮಿ ಅವ್ರಿಗೂ ಅಷ್ಟೇ, ಕ್ಲೈಮ್ಯಾಕ್ಸ್ ಅಲ್ಲಿ ಬಹಳ ಟಫ್ ಇತ್ತು, ನನಗೂ ಟಫ್ ಇತ್ತು, ಎಲ್ರಿಗೂ ಟಫ್ ಇತ್ತು. ಅದನ್ನ ನಾವು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀವಿ. ನೀವು ಟ್ರೈಲರ್ ಬಿಟ್ಟಾಗ ನಮ್ಗೆ ಚಾಲೆಂಜ್ ಇದೆ ಇದು. ಟ್ರೈಲರ್ನ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ನಿಜವಾಗ್ಲೂ ಟ್ರೈಲರ್ ಗೆಲ್ಲುತ್ತಾ ಇದು ಅಂತ ನಮಗೂ ಗೊತ್ತಿರಲ್ಲ ಸೀರಿಯಸ್ಲಿ. ಒನ್ ಡೇನಲ್ಲಿ ಕಟ್ ಮಾಡಿರೋ ಟ್ರೈಲರ್ ಅದು. ಬಟ್ ಇವಾಗ ಗೆದ್ದಾಗಿದೆ, ಟ್ರೈಲರ್ ಟ್ರೆಂಡಿಂಗ್ ಅಲ್ಲಿ ಇದೆ ಇವತ್ತಿಗೂ. ಅಂಡ್ ಇವತ್ತಿಗೂ ರಿಲೀಸ್ ಆಗಿ ಒಂದು ವಾರ ಆಗಿದೆ, ಟ್ರೆಂಡಿಂಗ್ ಅಲ್ಲಿ ಇದೆ. ಅಂಡ್ ಒಂದು ನೆಗೆಟಿವ್ ಕಮೆಂಟ್ ಇಲ್ಲ. ಇದು ನಮ್ಗೊಂಥರ ತುಂಬಾ ಶಕ್ತಿ ಕೊಟ್ಟಂಗಾಗಿದೆ ರಿಲೀಸ್ಗೆ. ಸಪ್ತಮಿ, ಇದು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಇದೆ ಅಂದ್ರೆ ತುಂಬಾ ಜೋರ್ ಹುಡುಗಿನ, ಸೈಲೆಂಟಾ, ಅಥವಾ ಏನೋ ಒಂದು ಮೇಜರ್ ಟ್ವಿಸ್ಟ್ ಅನ್ನ ನಿಮ್ಮ ಪಾತ್ರದ ಮೂಲಕ ಕೊಡೋದಕ್ಕೆ ಹೊರಟಿದ್ದಾರೆ ಆ ಸಿನಿಮಾದಲ್ಲಿ? ಏನು ಟ್ವಿಸ್ಟ್ ಕೊಡೋಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ನನಗೆ ಬಿಟ್ಕೊಟ್ಬಿಡಂಗಾಗುತ್ತೆ. ಬಟ್ ಆ ಥರ ಏನಿಲ್ಲ. ಬಟ್ ಏನಂದರೆ ತುಂಬ ಲೈವ್ಲಿ ಹುಡುಗಿ. ಅಂದರೆ ಇವಾಗ ಒಂದು 24-25 ಆ ಏಜಲ್ಲಿದ್ದಾಗ ಹೇಗೆ ಫ್ರೆಂಡ್ಸ್ ಜೊತೆ ಎಲ್ಲರೂ ಸೇರಿಕೊಂಡು ಖುಷಿಯಾಗಿರ್ತೀವಿ, ಒಂದು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಅದು ಅಂದರೆ ಆ ಸಾಂಗಲ್ಲಿ ಹೇಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂತೀವಿ ಒಂದು ಊರ ಹಬ್ಬಕ್ಕೆ, ಆ ಥರ ಇರೋವಂಥ ಒಂದು ಹುಡುಗಿ. ಅದಾದಮೇಲೆ ಗ್ರ್ಯಾಜುಲಿ ನೀವು 25-26 ಆದಮೇಲೆ ಬೆಳೀತಾ ಹೋದಾಗ ಹೆಣ್ಮಕ್ಳಿಗೆ ಅವ್ರಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಅವ್ರಿಗೆ ಆದಂಥ ಒಂದು ಮೆಚ್ಯೂರಿಟಿ ಬರುತ್ತೆ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಏನು ತಪ್ಪು ಏನು ಸರಿ, ಅವ್ರಿಗೆ ಏನು ಬೇಕು ಅವ್ರ ಜೀವನದಲ್ಲಿ ಅಂತ ಹೇಳೋದು ಒಂದು ಶಕ್ತಿ ಬರುತ್ತೆ. ಸೊ ಆ ಥರ ಆ ಕ್ಯಾರೆಕ್ಟರ್ ಕೂಡ ಅದೇ ರೀತಿ ಗ್ರೋತ್ ಆಗುತ್ತೆ ಸಿನಿಮಾ ಥ್ರೂ ಔಟ್. ಕಲ್ಯಾಣವೇ ಗೌರಿಲಿ ಆ ಲೈವ್ಲಿನೆಸ್ ಇದೆ. ಇನಿಷಿಯಲಿ ಏನ್ ಕಲ್ಯಾಣವೇ ಗೌರಿ ಸಾಂಗ್ ಅಲ್ಲಿ ಫಸ್ಟ್ ಅರ್ಶನ ಹಚ್ಬೇಕಾದ್ರೆ ಅದೆಲ್ಲ ಮಾಡ್ಬೇಕಾದ್ರೆ ಅದೊಂದು ಲೈವ್ಲಿನೆಸ್ ಇದೆ. ಅದಾದ್ಮೇಲೆ ಹೇಗೆ ಆ ಕ್ಯಾರೆಕ್ಟರ್ ಮೆಚ್ಯೂರ್ ಆಗುತ್ತೆ ಅಂದ್ರೆ, ಒಂದು ಮದ್ವೆ ಆದ್ಮೇಲೆ ಹೇಗೆ ಒಂದು ಮೆಚ್ಯೂರಿಟಿ ಬರುತ್ತೆ, ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಅಂದ್ರೆ 2 ಫ್ಯಾಮಿಲೀಸ್, 1 ಫ್ಯಾಮಿಲಿ ಅಂತಲ್ಲ, 2 ಫ್ಯಾಮಿಲಿ ಇರುತ್ತೆ. ಸೊ ಅದನ್ನ ಹೇಗೆ, ಅದ್ರ ಜೊತೆ ಅಶೋಕನ ಪಾತ್ರ ಅದ್ರದ್ದೇ ಆದಂತ ಒಂದು ಹೋರಾಟದಲ್ಲಿದೆ. ಸೊ ಅದಕ್ಕೆ ಹೇಗ್ ನಿಂತ್ಕೊಳ್ಳಲ್ವಾ, ಅಥವಾ ಏನ್ ಮಾಡ್ತಾಳೆ, ಅವಳೇನ್ ಡಿಸಿಷನ್ ತಗೊಂತಾಳೆ. ಯಾಕಂದ್ರೆ ಯಾವ್ದೇ ಇವಾಗ ನಮ್ಮನೇಲೆ ಆಗಿರ್ಬೋದು, ನನ್ನ ತಂದೆ ಕಂಟಿನ್ಯೂಸ್ ಅವ್ರು ಇಡೀ ಜೀವನ 60 years ವರ್ಗು ಅವರು ಕೆಲ್ಸದಲ್ಲೇ ಇದ್ದಿದ್ದು. ಸೊ ಅವಾಗ ಅಮ್ಮ ಹೇಗ್ ಸಪೋರ್ಟ್ ಮಾಡಿದ್ರು ಅಥವಾ ನಮ್ಮನ್ನ ಹೇಗ್ ಬೆಳೆಸಿದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಹೇಗ್ ನಿಂತ್ಕೊಂಡ್ರು, ಅವ್ರ ಸ್ಯಾಕ್ರಿಫೈಸಸ್ ಪ್ರಾಬಬ್ಲಿ ಎಲ್ಲೂ ಕಾಣಿಸ್ಲಿಲ್ಲ, ಬಟ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಜೀವನದಲ್ಲಾಗಿರ್ಬೋದು. ಅಥವಾ ನನ್ನ ತಂದೆ ಅವ್ರ ಹೋರಾಟದಲ್ಲಿ ಅವ್ರು ಇನ್ನೂ ಕಾನ್ಫಿಡೆಂಟ್ ಆಗಕ್ಕೆ, ಅವ್ರು ಇನ್ನೂ ಮೋಟಿವೇಟ್ ಮಾಡ್ಕೊಳಕ್ ಅವ್ರವ್ರ ಕೆಲಸದಲ್ಲಿ ನನ್ನ ತಾಯಿ ಪಾತ್ರ ಜಾಸ್ತಿ ಇದೆ. ಸೊ ಹಾಗೆ ಅಂಬಿಕಾ ಏನ್ ಡಿಸಿಷನ್ಸ್ ತಗೊಂತಾಳೆ, ಅವಳು ತಗೊಳ್ಳೋ ಡಿಸಿಷನ್ಸ್ ಇಂದ ಅಶೋಕಾಗೆ ಅದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಏನಾಗುತ್ತೆ ಅಂತ. ಓಕೆ, ಸಿನಿಮಾ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ. ಓಕೆ, ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಬಿಲ್ಡ್ ಮಾಡಿದ್ರಿ, ಒಳ್ಳೆ ಟ್ರೈನಿಂಗ್ ಆಗಿದೆ. ನಾನೇನು ಟ್ರೈನಿಂಗ್ ಮಾಡಿಲ್ಲ, ಶಿ ಇಸ್ ವೆರಿ ಮೆಚೂರ್ಡ್.
ಅವ್ರು ನನಗೆ ಹೇಳ್ಕೊಡ್ತಾರೆ ಹೌದಾ? ಸಿನಿಮಾ ಬಗ್ಗೆ ನಾವೇನು ಹೇಳ್ಕೊಡೋದೇ ಬೇಕು. ನನಗೆ ಅದೇ ಖುಷಿಯಾಗಿದ್ದು ಅಂದರೆ ಸಿನಿಮಾನ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅಷ್ಟು ನಾಲೆಜ್ ಪ್ಯಾಷನ್ ಇದೆ. ಆ ಪ್ಯಾಷನ್ ಈ ಕಾಟೇರ ಲ್ಯಾಂಡ್ ಲಾರ್ಡ್ ಸಿನಿಮಾಗಳು ಇದೇ ಶೋಷಿತ್ರ ಧ್ವನಿ ಆಗೋದಕ್ಕೆ ಅಂತ ಒಂದು ಸಿನಿಮಾ ಬಂದಾಗಿದೆ ಆಲ್ರೆಡಿ. ಸೊ ಜನರಿಗಿರುವಂತಹ ಕುತೂಹಲ ಏನು ಅಂದ್ರೆ ಇದು ಅದೇ ರೀತಿ ವೈಬ್ ಕೊಡುತ್ತಾ ಅಥವಾ ಬೇರೆ ಏನೋ ಇಲ್ಲ, ಒಳ್ಳೆ ಇದು ಸರ್ಪ್ರೈಸ್ ಕಾಟೇರ ಲ್ಯಾಂಡ್ ಲಾರ್ಡ್ ಕಂಪೇರ್ ಮಾಡೋಕ್ಕಾಗಲ್ಲ. ಇದು ಒಂದು ವರ್ಗದ ಸಂಘರ್ಷ, ಅಂದ್ರೆ ಎಲ್ಲರ ಸಂಘರ್ಷ ಇದು, ಅಂದ್ರೆ ಪ್ರತಿಯೊಬ್ಬರ ಸಂಘರ್ಷ. ಅಂದ್ರೆ ಇದು ಮನೆಯಲ್ಲೂ ಇರುವಂತ ಸಮಸ್ಯೆ, ಅದು ಊರಲ್ಲೂ ಇರುವಂತ ಸಮಸ್ಯೆ. ಆ ಊರಿಗೆ ಹೇಗೆ ನಿಂತ್ಕೋತಾನೆ ಅಶೋಕ, ಆ ಊರ್ನ ಹೇಗೆ ಕಾಪಾಡ್ತಾನೆ, ಆ ಊರ್ನ ಹೇಗೆ ಬಚಾವ್ ಮಾಡ್ತಾನೆ, ತನ್ನವ್ರನ್ನ ಹೇಗೆ ಉಳಿಸ್ಕೋತಾನೆ, ಅಂಡ್ ಹೇಗೆ ಫ್ಯಾಮಿಲಿ ಮತ್ತೆ ಇಡೀ ಸಮುದಾಯನ ಹೇಗೆ ಕಾಯ್ತಾನೆ ಅನ್ನೋದೇ ಒನ್ಲೈನ್ ಸ್ಟೋರಿ ಇದು. ಓಕೆ, ಹಂಗಾಗಿ ಇದು ಒಂದು ವರ್ಗಕ್ಕೆ, ಅಂದ್ರೆ ನಾನು ಹೇಳ್ತಾ ಇರೋದು ಕಾಟೇರ ಆಲ್ಸೋ ವಂಡರ್ಫುಲ್ ಮೂವಿ ಅಂಡ್ ಲ್ಯಾಂಡ್ ಲಾರ್ಡ್ ಆಲ್ಸೋ ತುಂಬಾ ಒಳ್ಳೆ ಸಿನಿಮಾಗಳು ಅವೆರಡು. ಬಟ್ ಈ ಕತೆ ಬೇರೆ ತರ ಕತೆ ಅಂದ್ರೆ ಇವಾಗ ಪ್ರಾಬಬ್ಲಿ ಜರ್ನಲಿಸ್ಟ್ಸ್ಗೆ ಏನೋ ಒಂದು ಅವ್ರಿಗೇನೋ ಕಷ್ಟ ಆಯ್ತು ಅಂದ್ರೆ ನೀವೆಲ್ಲ ಜರ್ನಲಿಸ್ಟ್ ಒಟ್ಟಿಗೆ ಸೇರಿ, ಯಾವುದು ಜೆಂಡರ್ ಇಲ್ದೆ ರಿಲಿಜನ್ ಇಲ್ದೆ ನೀವೆಲ್ಲ ಸೇರಿ ನೀವೊಂದು ಹೋರಾಟ ಮಾಡ್ತೀರಾ, ಇಲ್ಲ ನಮ್ಗೆ ಇದು ಬೇಕು ಇದು ಬೇಡ ಈ ತರ ನಮಗ್ ಆಗ್ತಾ ಇದೆ ಅಂತ, ಆ ತರ ಅಷ್ಟೇ. ಅದು ಒಂದು ಅಲ್ಲಿ ಒಂದು ವರ್ಕಿಂಗ್ ಕ್ಲಾಸ್ ಇದೆ, ಆ ವರ್ಕಿಂಗ್ ಕ್ಲಾಸ್ಗೆ ಏನೋ ನೋವು ಆಗ್ತಾ ಇದೆ. ಸೊ ಅವರು ಒಂದು ಮಾಡೋ ಅಂತ ಒಂದು ಹೋರಾಟ ಅದು.